ಗುಂಡ ನಿನ್ಗೊಂದು ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀಯೇನೋ? ಕೇಳಿ ಸರ್ ಹೇಳ್ತೀನಿ. ರೋಡಲ್ಲಿ ಹೋಗುತ್ತಾ ಒಬ್ಬ ವ್ಯಕ್ತಿ ಕತ್ತೆಯ ಮುಂದೆ ಒಂದು ಸರಾಯಿ ಬಾಟಲಿ ಮತ್ತು ಒಂದು ನೀರಿನ ಬಾಟಲಿಯನ್ನಿಟ್ಟನು. ಕತ್ತೆಯು ನೀರಿನ ಬಾಟಲಿಯಲ್ಲಿದ್ದ ನೀರನ್ನು ಕುಡಿದು ಸರಾಯಿ ಬಾಟಲಿಯತ್ತ ಮುಖ ಮಾಡಲಿ ಹೋಯಿತು. ಇದರ ಅರ್ಥ ಏನು ಗುಂಡ? ಸರ್ ನನಗೆ ಗೊತ್ತಾಯ್ತು, ಹೇಳ ಸರ್. ಹೇಳು ಗುಂಡ, ಇದರ ಅರ್ಥ ಏನು? ಯಾರು ಸರಾಯಿ ಕುಡಿಯುವುದಿಲ್ಲವೋ ಅವರು ಕತ್ತೆ ಎಂದರ್ಥ ಸರ್. ಈ ದಟ್ ನನ್ನ ಮಗನೇ, ಏನೋ ಇದು ಉತ್ತರ? ಇನ್ನೂ ಒಂದು ಪ್ರಶ್ನೆ ಕೇಳಿ ಉತ್ತರ ಹೇಳ್ತೇನು ಗುಂಡ? ಕೇಳಿ ಸರ್ ಹೇಳ್ತೀನಿ. ಗಾಳಿಪಟ ಎಷ್ಟೇ ದೂರಕ್ಕೆ ಹೋದ್ರೂ ದಾರ ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡು ಗುಂಡ. ಸರ್ ಹೇಳ ಸರ್. ಹಾಂ ಸರಿ ಹೇಳು. ಮೆಸೇಜ್ ಎಷ್ಟೇ ದೂರಕ್ಕೆ ಹೋದ್ರೂ ಮೊಬೈಲ್ ಮಾತ್ರ ನಮ್ಮ ಕೈಲಿ ಇರುತ್ತೆ ಸರ್. ಇನ್ನಂತೆ ಜನ ಇರ್ಬೇಕು ಕಣ್ಲಾ.